ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಪ್ರಕರಣ ಸದ್ಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದರ ಪರ ಹೈಕೋರ್ಟ್ ವಕೀಲ ಹಾಗೂ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ವಕಾಲತ್ತು ಮಾಡ್ತಾ ಇರುವಂತಹ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಅವರು ಹಲವಾರು ವಿಚಾರಗಳನ್ನ ನಿಮ್ಮ ಜೀ ಕನ್ನಡ ನ್ಯೂಸ್ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋದು ಪಕ್ಕಾನಾ? ಹಾಗೇನೆ ವಕಾಲತ್ತು ವಹಿಸ್ತಾ ಇರೋರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸದ್ಯ ಧರ್ಮಸ್ಥಳ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಸದ್ಯ ನ್ಯಾಯಾಲಯದಲ್ಲಿ ಕೂಡ ಈ ವಿಚಾರ ಇರುವಂಥದ್ದು. ಹಿರಿಯ ವಕೀಲರಾದಂತಹ ಬಾಲನ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ನಿಮಗೇನೆ ಗೊತ್ತು, ಧರ್ಮಸ್ಥಳ ಪ್ರಕರಣ ಸೌಜನ್ಯ ಕೇಸ್ ಬಹಳಷ್ಟು ಸದ್ದು ಮಾಡಿತ್ತು. ಎಲ್ಲೋ ಒಂದು ಕಡೆ ಸೌಜನ್ಯ ತಾಯಿ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೀಗ ಅಂದರೆ ಮತ್ತೆ ಉಳಿದ ಹೆಣ್ಮಕ್ಳು ಕೂಡ ಅಲ್ಲಿ ಬಹಳಷ್ಟು ಜನ ಸತ್ತಿದ್ದಾರೆ, ಈ ರೀತಿಯಾದಂತಹ ಒಂದು ಊಹಾಪೋಹಾಗೇನೆ ಸತ್ಯಾಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಸೊ ಇದರ ಬಗ್ಗೆ ನೀವು ಕೂಡ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಇದು ಒಂದು 40 ವರ್ಷದಿಂದ ಈ ಕೊಲೆ, ಅತ್ಯಾಚಾರ, ಹಿಂಸಾಚಾರ 40 ವರ್ಷದಿಂದ ನಡೀತಾ ಇದೆ. 1979 ಇಸ್ವಿಯಲ್ಲಿ ವೇದವಲ್ಲಿ ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಅವರು ಕೇಸ್ ಹಾಕ್ತಾರೆ, ಕೇಸಲ್ಲಿ ಗೆಲ್ಲುತ್ತಾರೆ, ಮನೆಯಲ್ಲಿ ಇರ್ತಾರೆ. ಮನೆಯಲ್ಲಿ ಕೊಲೆ ಆಗಿದ್ದಾರೆ, ಅವರು ಶವ, ಅವ್ರ ಬಾಡಿನ ಬರ್ಂಟ್ ಮಾಡಿದರು. ತದನಂತರ ಪದ್ಮಲತಾ ಅವ್ರ ಅಪ್ಪ, ಪದ್ಮಲತಾ ಬ್ರಾಹ್ಮಣ ಹುಡುಗಿ, ಅವರ ಅಪ್ಪ ಬ್ರಾಹ್ಮಣ, ಕಮ್ಯುನಿಸ್ಟು. ಅಲ್ಲಿ ನಾಮಿನೇಷನ್ ಹಾಕ್ತಾರೆ. ನಾಮಿನೇಷನ್ ಹಾಕಿದ ಮೇಲೆ ಅವ್ರನ್ನ ಕರೀದವರು ಯಾರು ಕರೀತಾರೆ, ವಾಪಸ್ ತಗೊಳ್ಳಿ ಅಂತಾರೆ. ಅವ್ರು ವಾಪಸ್ ತಗೊಳ್ಳೋದಿಲ್ಲ. ಮಗಳು 4 ಗಂಟೆಯಿಂದ ಕಾಲೇಜಿಂದ ಬಂದಿಲ್ಲ. ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ, ಮತ್ತು ಇನ್ಫಾರ್ಮೇಷನ್ ಕಳಿಸ್ತಾರೆ. ಮಗಳು ನೀವು ವಾಪಸ್ ತಗೊಳ್ಳಿ, 2 ಗಂಟೆಯಲ್ಲಿ ಮಗಳು ವಾಪಸ್ ಬರ್ತಾಳೆ ಎಂದು. 3 ದಿವಸ ಆದಮೇಲೆ ಅವಳು ಏನ ಬಿದ್ದಿದೆ. ಇದನ್ನು ಯಾರು ಮಾಡಿದ್ದು? ಅದು ಜಗನ್ನಾಥ್ ರಾಯ್ ಅನ್ನೋ ಒಂದು ಇನ್ಸ್ಪೆಕ್ಟ್ರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ತಾರೆ. ಬಂಧಿಸೋಕ್ಕೆ ಕೂಡ ತಯಾರಿ ಆಗ್ತಾರೆ. ಅವ್ರನ್ನ ವಾಪಸ್ ತಗೊಂಡು ಮರಿಯಸ್ವಾಮಿ ಅನ್ನೋ ಒಂದು DSP ಅದಕ್ಕೆ ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ಅಂದರೆ ಯಾರು ಮಾಡಿದ್ರೆಂದು ತನಿಖೆಯಲ್ಲಿ ಕಂಡು ಬಂದಿಲ್ಲ ಅಂದು ಆ ಕೇಸು ಅಲ್ಲೇ ಬಿದ್ದಿದೆ. ತದನಂತರ ಸೌಜನ್ಯ 9/10/2012ನೇ ಇಸ್ವಿಯಲ್ಲಿ ಕಾಣೆ ಆಗ್ತಾಳೆ. ಕಾಣೆ ಆದಮೇಲೆ ದೂರ ಆಗುತ್ತೆ. 3ನೇ ದಿವಸ ಏನೋ ಒಂದು ಮರೆಗೆ ಕಟ್ಟಾಕಿದ್ದಾರೆ. ಅವ್ರು ಒಳ ಉರುಪೆಲ್ಲ ಇಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಹೇಳುತ್ತೆ ಅವಳು ರೇಪ್ಡ್ ಆ್ಯಂಡ್ ಮರ್ಡರ್ ಎಂದು ಡಾಕ್ಟರ್ ಒಪಿನಿಯನ್ ಕೊಡ್ತಾರೆ. ಒಂದು ಅಮಾಯಕನನ್ನು ಅರೆಸ್ಟ್ ಮಾಡಿದ್ದಾರೆಂದು ಸೆಷನ್ಸ್ ಕೋರ್ಟ್ ಹೇಳುತ್ತೆ. ಅಮಾಯಕ ಅವನು, ಸಂತೋಷ್ ರಾವ್ ಮಾಡೇ ಇಲ್ಲ. ಆ ಹುಡುಗಿಯ ತಾಯಿ ಹೇಳ್ತಾಳೆ, ನಮ್ಮ ಮನೆಯಿಂದ ಒಳ ಉಡುಪುಗಳನ್ನು ಪೊಲೀಸರು ತೆಗೆದುಕೊಂಡು ಹೋಗಿ ಸಂತೋಷ್ ರಾವ್ ಮನೆಯಲ್ಲಿ ಅದನ್ನು ರಿಕವರಿ ಮಾಡಿದ್ದಾರೆ ಎಂದು ತೋರಿಸಿದ್ದಾರೆ ಎಂದು ಆ ಎಮ್ಮನೆ ಹೇಳ್ತಾರೆ. ಆ ಎನ ಇದ್ದ ಸ್ಥಳ ನೋಡಿದರೆ 4-5 ಜನ ಸೇರಿಕೊಂಡು ಗ್ಯಾಂಗ್ ರೇಪ್ ಅದನ್ನು ಒಂದು ಅಮಾಯಕನ ಮೇಲೆ ಹಾಕ್ತಾರೆ. ಅಲ್ಲಿ ನ್ಯಾಯಾಧೀಶರು ಅದನ್ನು ವಿಚಾರಣೆ ಮಾಡಿದ ಮೇಲೆ ಈ ಪೊಲೀಸರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅಂದರೆ CID CBI ತಪ್ಪು ಮಾಡಿದ್ದಾರೆ ಎಂದು ನಾನು ಹೇಳ್ತಾ ಇಲ್ಲ, ನ್ಯಾಯಾಲಯ ಹೇಳ್ತಾ ಇದೆ.